ಯಪ್ಪ ಕಿವಿ ಒಲೆ ಕಾಣಿಸ್ತಾ ಇಲ್ಲ. ಇಲ್ಲೇ ಬೀರ್ ಒಳಗಡೆನೆ ಇಟ್ಟಿದ್ದೆ. ಏನಾದ್ರು ನನ್ನ ಕಿವಿ ಕಿಕ್ಕೆ ಮಾವು. ಯಾರು ತಗೊಂಡ್ರು? ನೀವು ಅತ್ತೇನೆ ಎಲ್ಲ ಎಸ್ಕೇಪ್ ಮಾಡೈತೆ. ಇದು ಬಿಟ್ರೆ ಇನ್ಯಾರು ತಗೊಂಡಿರಲ್ಲ. ಏನಪ್ಪ ಯೋಯ್ ರೀ ಬಾ ಇಲ್ಲಿ ಬಾ. ನೀವು ಅತ್ತೇನೆ ತಗೊಂಡಿರ್ಬೇಕು ಅಂತ ಅನ್ಕೊಂಡಿದ್ದೀನಪ್ಪ. ನೀವು ಅತ್ತೆ ಎಲ್ಲಿ ಹೋಯ್ತು? ಏನೋ ಕೊಡಲಿಲ್ಲ ಅಂಬ ಸಿಟ್ಟಿಗೆ ತಗೊಂಡೋಗಿರ್ಬೇಕೆಲ್ಲ ಕತ್ಕೊಂಡು. ಎಲ್ಲನ ಕತ್ಕೊಂಡು ಎಲ್ಗ ತಗೊಂಡೋಗಿರ್ಬೇಕು ಅಂತ ಅನ್ನಿಸ್ತೈತೆ ನನಗೆ. ತಗೊಂಡೋಗೈತೆ ಎಲ್ಗಾನ. ಯಾಕೆ ಮುತ್ತು ಏನಾಯ್ತೆ? ಬಾರಪ್ಪ ಇಲ್ಲಿ ಬಾ ಇಲ್ಲಿ. ಮತ್ತೆ ನಾನು ಕಿವೆಗಳವ ಇಲ್ಲಿ ಇಕ್ಕಿದ್ನ ಅವು ಕಾಣಿಸ್ತಾ ಇಲ್ಲ. ನಿಮ್ಮ ಅಮ್ಮನೇ ತಗೊಂಡಿರ್ಬೇಕು ಅಂತ ಅನ್ನಿಸ್ತೈತೆ ನನಗೆ. ನಿಮ್ಮ ಅಮ್ಮನೇ ತಗೊಂಡಿರೋದು ನಾನು ಕಿವೆ ಕಿಕ್ಕೆ ಮಾವ. ಅಮ್ಮ ಹಾಸ್ಪಿಟ್ಲಿಗೆ ಹೋಗಿತ್ತಮ್ಮ. ಯಾರ 1,000ನ ದುಡ್ಡು ಕೊಟ್ರಂತೆ. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಆವಾಗಲೇ ಹೋಗಿದ್ದು ನಮ್ಮ ಅಮ್ಮಯ್ಯ. ಇನ್ನೂ ಬಂದಿಲ್ಲ. ಆವಾಗಲೇ ಹೋಯ್ತು. ನೀನು ಆವಾಗಲೇ ನಮ್ಮ ಅಮ್ಮ ಹಾಸ್ಪಿಟ್ಲಿಗೆ ಹೋದ್ಮೇಲೂ ತೋರಿಸ್ತಲ್ಲ ಎಷ್ಟೊತ್ತಿಗೆ ಕೆಮ್ತೀನೋ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ ನಾನು ತಗೊಂಡಿಲ್ಲ. ಅಮ್ಮ ಇನ್ನೂ ತಗೊಂಡಿಲ್ಲ ಕಣೆ. ಪಾಪ ಅಮ್ಮ ಆವಾಗಲೇ ಹಾಸ್ಪಿಟ್ಲಿಗೆ ಹೋಯ್ತು. ಮತ್ತೆ ಆ ತಗೊಂಡ್ರಪ್ಪ ಇಲ್ಲೇ ಇಕ್ಕಿದ್ದೆ. ನಾನೇನು ಎಲ್ಲೂ ಇಕ್ಕಿರ್ಲಿಲ್ಲ. ಅಲ್ಲೂ ಇಲ್ಲೂ ತೋರ್ಸಕ್ಕೆ ತಗೊಂಡು ಹೋಗಿದ್ದಲ್ಲ. ತಂದ ಏನೆಲ್ಲನ ಬಿಟ್ಟು ಬಂದ ನೆನೆಸ್ಕ. ಅಯ್ಯೋ ನೀನು ಅಲ್ಲ ಎಲ್ಲನ ಬಿಟ್ಟು ಬಂದಿದ್ಯಾ ಅಂತ ಅನ್ನಿಸ್ತೈತಮ್ಮ ನನಗೆ. ನಾನು ಅಲ್ಲೂ ಇಲ್ಲೂ ತೋರ್ಸಕ್ಕೆ ತಗೊಂಡು ಹೋಗ್ತಾ ಇದ್ದೆ. ಏನು ಯಾರಿಗೆ ತೋರಿಸಿ ಏನಾಗೋದು ಏನೈತೆ ಮತ್ತು ಸುಮ್ಮನೆ ಬಚ್ಚಿಕೊಂಡು ಇಟ್ಕೊಂಬದ್ಬಿಟ್ಟು ಅದನ್ನೆಲ್ಲರಿಗೂ ತೋರಿಸ್ತಾ ಓಡಾಡ್ತಾ ಇದ್ದೆ. ಅಯ್ಯೋ ತಗೊಂಬಂದು ಇಲ್ಲೇ ಇಕ್ಕಿದ್ದೀನಿ ಕಣಪ್ಪ. ಮನೆಯಾಗೆ ಇಕ್ಕಿದ್ದೆ. ಎಲ್ಲಿ ಹೋದ್ವ ಏನೋ ಮನೆಯಾಗೆ ಇಕ್ಕಿದ್ದೆ ಕಣಪ್ಪ. ನಾನು ಎಲ್ಲಿಗೆ ಇಕ್ಕನ ಹೇಳು? ಮನೆ ಬಿಟ್ಟು ನಾನು ಎಲ್ಲೂ ಇಕ್ಕಿಲ್ಲ. ಮತ್ತೆ ಮನೆ ಬಿಟ್ಟು ಎಲ್ಲೂ ಇಕ್ಕಿಲ್ಲ ಅಂತ ಹೇಳ್ತಾ ಇದೆಯಾ? ಮತ್ತೇನದು ಮತ್ತೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ? ಎಲ್ಲ ತೋರ್ಸಕ್ಕೆ ಹೋಗಿರತ್ತಾಗೆ ಬಿಟ್ಟು ಬಂದಿದ್ಯಾ? ಯಾರು ತಗೊಂಡಿಲ್ಲ. ನಮ್ಮ ಮನೆ ಒಳಗೆ ಯಾರು ಬರ್ತಾರೆ ಹೇಳು? ಯಾರು ಬರಲ್ಲ. ನಾವು ಅಮ್ಮ ಪಾಪ ಆವಾಗಲೇ ಹೋಗಿದ್ದು. ಇನ್ನು ಈಗ ಗೊತ್ತೈತೆ. ಈಗ ಬಂದೈತೆ. ನಾನು ನೋಡಿ ಈಗಿನ ಬಂತು ಜಸ್ಟ್ ಒಳಕ್ಕೆ. ಪಾಪ ಹಾಸ್ಪಿಟ್ಲಿಗೆ ಹೋಗಿತ್ತು ಕಣೆ. ಯಾರೋ ದುಡ್ಡು ಕೊಟ್ಟರು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿತ್ತು. ನನಗೆ ಗೊತ್ತು ನಿಮ್ಮ ಅಮ್ಮಗೆ ನನ್ನ ಕಿವೆಗಳ ಮೇಲೆ ಕಣ್ಣಿದ್ದಿದ್ದು. ನಿಮ್ಮ ಅಮ್ಮ ಬಿಟ್ಟರೆ ಯಾರು ತಗೊಂಡಿಲ್ಲ. ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ಅಮ್ಮನೇ ತಗೊಂಡಿರೋದು. ಯಾರು ತಗೊಂಡಿಲ್ಲ ಕಣಪ್ಪ. ನಿಮ್ಮ ಅಮ್ಮನೇ ತಗೊಂಡಿರೋದು. ಯಾಕೆ ಏನಾಯ್ತು? ಅಲ್ಲಿ ಮತ್ತೆ ಸುಸ್ತಾಗಿ ಬಂದಾಳೆ. ಬಿಸ್ಲಾಗ ಆಸ್ಪತ್ರೆಗೆ ಹೋಗಿ ಬಂದವಳೆ. ಒಂದು ಲೋಟ ನೀರು ಕೊಟ್ಟು ಕಾಪಿ ನಾನು ಯಾತನ ಕಾಸ್ಕೊಂಡು ಕೊಡ್ಬಾರೆ ಮುತ್ತಮ್ಮ. ನಾವು ಯಾತ ಕಾಸ್ಕೊಂಡು ಕೊಡಂಗಿಲ್ಲ. ನಾವು ನಮ್ಮ ಟೆನ್ಷನಾಗೆ ನಾವು ಒಯ್ದೀವಿ. ನಾವು ಯಾತನೂ ಕಾಸ್ಕೊಂಡು ಕೊಡಲ್ಲ. ನಾವು ಯಾತನೂ ತಗೊಂಬಂದು ಕೊಡಲ್ಲ. ನಾವು ಯಾತ ಕೊಡಲ್ಲ. ನಾವು ಯಾಕೆ ಕೊಡೋಣ? ನಾವು ಯಾರಿಗೂ ಕೊಡಲ್ಲ. ನಮ್ಮವೇನೆ ಅಲ್ಲ ಬಗ್ಗೆ ಅಂಟಿ ಕಿವಿ ಕಿಕ್ಕ್ಯಾಮವ. ಯಾರನ ಅದು ತಗೊಂಡೋಗ್ಯವ್ರಲ್ಲ. ಅದು ಯಾರು ತಗೊಂಡ್ರೆ ಏನೋ? ಥೂ ಎಂಥ ಜನನ ಏನೋ. ಯಾರು ತಗೊಂಡೋಗಿರ ಎಂಬುದು ಗೊತ್ತಾಗಬೇಕು. ಏನಿಲ್ಲ ಅಮ್ಮ ನಿನ್ನ ವಾಸ ತಂದಿದ್ದಲ್ಲ ಹುಡುಗಿ ಜಾಪಾನ್ದಾಗ ಇಕ್ಕಬೇಕಾ ಬೇಡವಾ? ಪಾಪ ನಾನು ನಿಮ್ಮ ಅತ್ತಿಗೆ 2,000 ರೂಪಾಯಿ ದುಡ್ಡ ಇಸ್ಕೊಂಡು ಕೊಟ್ಟಿದ್ದೆ. ಅಣ್ಣ ಇಂತಾಗೆ ಮಂಜಣ್ಣ ಇಂತಾಗೆ ಇಸ್ಕೊಂಡು ಕೊಟ್ಟಿದ್ದೆ. ನಾನು 2,000 ರೂಪಾಯಿ ಕೊಡು ಮಂಜಣ್ಣಯ್ಯ ಕೊಡ್ತೀನಿ ಅಂತ ಇಸ್ಕೊಂಡು ಕೊಟ್ಟಿದ್ದೀನಿ. ನಮ್ತಾಗ ಇರಲಿಲ್ಲ ಪಾಪ. ಬೋಲ್ ಅಟ್ ನವಂಬಳು ನನ್ನ ತಕ್ಕ ಬಂದು ಗೋಳ ಆಡಿಲ್ಲ. ಅದಕ್ಕೆ ನಾನು ಇಸ್ಕೊಂಡು ಕೊಟ್ಟಿದ್ದೆ ಕಣಮ್ಮ. ಅವಳು ಪಾಪ ಅವಳು ತೋರಿಸ್ಕೊಂಬರಕ್ಕೆ ಹೋಗಿದ್ಲು. ಆವಾಗ ನಿಮ್ಮ ಅತ್ತೆ ಆಸ್ಪತ್ರೆಗೆ ಅವಳು ಅಲ್ಲೇ 10 ಗಂಟೆಗೆ ಹೋಗಿದ್ಲು. ನಾಳೆ ಆವಾಗಲೇ ಹೋಗಿದ್ಲು. ಅವಳು 10 ಮುಂಚೆನೇ ಹೋಗಿದ್ಲು. ಆವಾಗ ತೆರಗ್ ನೀವು ಮಧ್ಯಾಹ್ನ ಹೊತ್ತಿನಾಗೆಲ್ಲ ಅಲ್ಲಿ ತಂದು ತೋರಿಸ್ತಿದ್ದಲ್ಲ. ಅಲ್ಲೆಲ್ಲನ ಇವ್ರ ಮಂತಾಗೆಲ್ಲ ತಂದಿದ್ದೆ. ಇವು ರೀತಮ್ಮವ್ರ ಮಂತ ಕಡೆಗೆಲ್ಲ ತೋರಿಸ್ತಾ ಇದ್ದೆ. ಸಿಂಧಮ್ಮವ್ರ ಮನೆ ಕಡೆಗೆಲ್ಲ ತೋರಿಸ್ತಿದ್ದೆ. ಎಲ್ಲಿ ಬಿಟ್ಟು ಬಂದೆ? ಅಲ್ಲೆಲ್ಲ ತೋರಿಸ್ತಿದ್ದಲ್ಲ ಗನ್ವಾಗಿ. ಅಂತ ಅತ್ತೆ ಹೋದ್ಮೇಲೂ ಇದ್ವು. ಆಮೇಲೆ ಎಲ್ಲಿ ಬಿಟ್ಟು ಬಂದ ಏನು ತಗೊಂಬಂದ? ಅಲ್ಲೆಲ್ಲ ಸಿಂಧಕರ್ ಮಂತಾಗ ತೋರಿಸ್ದೆ. ರೀತವ್ರ ಮನೆ ಕಡೆಗೆಲ್ಲ ಏಮಿ ಮಂದಾರವ್ರ ಮನೆ ಕಡೆಗೆಲ್ಲ ತೋರಿಸ್ಕೊಂಬಂದೆ. ಮಂದಾರವ್ರ ಮನೆ ಕಡೆಗೆ ತೋರಿಸಿರ್ಲಿಲ್ಲ. ಅಲ್ಲೆಲ್ಲ ತೋರಿಸ್ದೆ. ಅಲ್ಲೇ ನಾನು ಮಂದಾರವ್ರ ಮನೆ ಕಡೆಗೆಲ್ಲಾದ್ರೂ ಬಿಟ್ಟಿದ್ನ ಅಂತ ಅನ್ನಿಸ್ತೈತೆ ನನಗೆ. ಆ ಅಜ್ಜಿ ಬಂತ ಆ ಅಜ್ಜಿಗೆ ತೋರಿಸ್ತಾ ಇದ್ದೆ. ಆ ಕಡೆ ಎಲ್ಲಾದರೂ ಬಿಟ್ಟಿದ್ನ ಅಂತ ಅನ್ನಿಸ್ತೈತೆ. ಅದು ಯಾರು ತಗೊಂಡವ್ರ ಏನೋ ಹೋಗತ್ತೆ. ನನಗಂತೂ ಬರೀ ಇಂಥವೇ. ನಮ್ಗೆ ಯಾಕೋ ಗ್ರಾಚಾರನೇ ಚೆನ್ನಾಗಿಲ್ಲ ಅಲ್ಲ ನೋಡು. ಇನ್ನು ನಮ್ಮ ಅನ್ನೆಯನ್ನು ತಗೊಂಬಂದಿದ್ದೆ. ಇನ್ನು ಹೊಸಾವು ಜವಾಬ್ದಾರಿ ಬೇಡವಾ ನಿನಗೆ? ಅದಕ್ಕೆ ಮತ್ತೆ ಊರೆಲ್ಲ ತೋರಿಸ್ಬೇಡ ಕಣೆ, ಸುಮ್ಮನಿರಿ ಅಂತ ಹೇಳೋದು. ನೀನು ಎಲ್ಗಾನ ತಗೊಂಡೋಗಿತ್ತಕ್ಕೆ ತೋರಿಸಿ ತಗೊಂಬಂದೋ ಇಲ್ವೋ ನೆನಪು ಮಾಡ್ಕ. ನೀನು ಯಾರ ಮನೆ ಹತ್ರನ ತಗೊಂಬಂದೋ ಇಲ್ವೋ ಅಂತೇಳಿ ನೆನಪು ಮಾಡ್ಕ. ನೀನು ತಂದಿದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹೇಳತ್ಲಾಗೆ ಎಂಥ ಕೆಲಸ ಆಯ್ತು ಯಪ್ಪ. ನಾನೇನೋ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಬಿಡತ್ತ ಏನೋ ಒಂದು ಒಡವೆ ಮಾಡಿ ಸಿಕ್ಕೊಂಡ್ಲು ನಾನು ಹೆಂಡ್ತಿ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇವಾಗ ಅಯ್ಯೋ ಇಂಥದ್ದು ಹೋಗತ್ತ. ನನಗೇನು ಹೇಳ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಟ್ಲ ಬಂದಳ ಪಾಪ ನಿಮ್ಮ ಅತ್ತೆ. ಅವಳು ಸುಸ್ತಾಗಿ ಬಂದವಳೆ. ಅವಳಿಗೆ ಯಾಕಪ್ಪ ಪಾಪ ಕಾಯಿಲೆ ಕಣಮ್ಮ. ಏನು ಹೇಳಿ ಡಾಕ್ಟ್ರ್ ಒಂದು ಇಟ್ಕೆ ತಡಿ ಆಮೇಲೆ ಹೇಳ್ತೀನಿ ಅಂತಂದ್ಲಿ. ಯಾಕೆ ಹೇಳಲೇ ಇಲ್ಲ. ಬೋಲ್ ಸಾಪ್ಕಿದ್ಲು. ಅದೇನು ಹೇಳಿರೋ ಏನೋ ಡಾಕ್ಟ್ರು ಕೇಳಾಗ ಮತ್ತೆ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಕೇಳೋಗಿ ಹೋಗು. ಅಯ್ಯೋ ಭಾಗ್ಯಂಟಿ ನಾವು ಒಡವೆ ಕಳ್ದೈತೆ ಅಂತ ನಮ್ಮ ಟೆನ್ಷನಾಗಿ ನಾವು ಇದ್ದೀವಿ. ಹೋಗ ಅಯ್ಯಮ್ಮಂಗೆ ನಾನು ಕೇಳೋಕ್ಕಾಗುತ್ತಾ?
ನೀನು ಒಡವೆ ತಗೊಂಡಿದ್ಯಾ ಅಂತ ಅದನ್ನೆಲ್ಲ ನಾನು ಕೇಳೋಕ್ಕಾಗಲ್ಲ. ಇವಾಗ ನಾನು ಒಡವೆ ಕಳೆದಿರೋ ಟೆನ್ಷನಾಗಿ ನಾನಿದ್ದೀನಿ. ನನಗೆ ಒಡವೆ ಮುಖ್ಯ. ಒಡವೆ ಮುಖ್ಯ ಅಂದಮೇಲೆ ನನಗೆ ಹೋಗಿಕ್ಕೆ ನಾನಲ್ಲ ಅದೆಲ್ಲ ಕೇಳೋಕ್ಕಾಗಲ್ಲ ಬಗ್ಗೆ ಆಂಟಿ. ನೀನೇನೋ ಅಂದ್ಕ ಇವಳೇ ನಿಂತಾಳಾಗ ಹೇಳೆ ಅಂತ ಬಂದ್ಕೊಂಡ್ರು ಪರವಾಗಿಲ್ಲ. ನನಗೆ ಹೇಳ್ದೆ ನಾವೇ ಗಿಕ್ಕೆ ಅಂತ ಅವನೇನು ಊರೆಲ್ಲ ಮೆರವಣಿಗೆ ಮಾಡಿದೆ. ನಾನು ಒಡವೆ ತಗೊಂಬಂದಿದ್ದೀನಿ ಅಂತ ಏನು ಯಪ್ಪ ಒಂದು ಮನೆ ಬಿಡಲಿಲ್ಲ, ಒಬ್ಬರೇ ಬಿಡಲಿಲ್ಲ. ಸಣ್ಣ ಹುಡ್ಗರ್ನೆಲ್ಲ ಕರ್ದು ತೋರಿಸೋದು. ಅಯ್ಯೋ 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 ಇವಾಗಿನ ಕಾಲದಾಗೆ ಒಡವೆನ ಮಸ್ತ ಮಾಡಿಸಿ ಕೆಮ್ತಾರೆ, ಮಾಡಿಸಿ ಬೋಚಿಕೊಂಡು ಇಕ್ಕಂತಾರೆ. ಅಯ್ಯೋ ನೀನು ನನಗೇನೋ ಅನುಮಾನ, ನಿಮ್ಮ ಅಮ್ಮನೇ ಏನೋ ನಾಲ್ಕು ಮಾಡೈತೆ ಅಂತ ಅನ್ನಿಸ್ತೈತೆ. ಮತ್ತು ನನಗೆ ಇನ್ಯಾರು ಇರ್ತಾರೆ ಹೇಳು? ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನೀನು ತೋರ್ಸಕ್ಕೆ ತಗೊಂಡೋಗಿದ್ದಲ್ಲ, ತಂದ ಇಲ್ವಾ ನೆನಪು ಮಾಡ್ಕ, ತಂದ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ತಗೊಂಬಂದಪ್ಪ, ನಾನು ಕೈಯಾಗೆ ಹಿಡ್ಕೊಂಡು ತೋರಿಸ್ಕೊಂಬಂದೆ. ಎಲ್ಲಾರ್ಗು ಈ ಕಡೆಯಿಂದ ತಗೊಂಡೋದ್ನ, ಈ ಕಡೆಯಿಂದ ತಗೊಂಡೋಗಿ ಯಾರ ಮನೆ ಹತ್ರ ಹೋದೆ ಫಸ್ಟು, ಮಂದಾರವ್ರ ಮನೆ ಕಡೆಗೆ ಹೋದೆ. ಅಲ್ಲೆಲ್ಲ ತೋರಿಸ್ಕೊಂಡು ಸಿಂಧಕ್ಕರ ಮಂತಕ್ಕೆ ಹೋದೆ. ಅಲ್ಲೇ ಕೂತ್ಕೊಂಡಿದ್ದಪ್ಪ ಎಷ್ಟೊತ್ತಿನ ತಕನ. ಅಲ್ಲಿಂದ ತಗೊಂಬಂದೋ ಇಲ್ವೋ ಅನ್ನೋದು ನನಗೆ ಡೌಟು. ಏನು ಅಲ್ಲಿಂದ ತಗೊಂಬಂದೋ ಇಲ್ವೋ ಅಂತ ಅನ್ನಿಸ್ತೈತೆ ನನಗೆ. ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತೆ ಅತ್ತೆ. ಇಲ್ಲ ತಗೊಂಬಂದಿದ್ದೆ ಕಣಪ್ಪ, ತಗೊಂಬಂದಿರೋದು ನೆನಪೈತೆ. ತಾಮನ್ ಮನೆಯಾಕೆ ಇಕ್ಕಿದ್ದೆ ನಾನು, ತಾಮನ್ ಮನೆಯಾಕೆ ಇಕ್ಕಿದ್ದೆ ನನಗೆ ನೆನಪೈತೆ. ನನಗೆ ನೆನಪು ಯೋಚನೆ ಮಾಡ್ತಾಯಿದ್ದೀನಿ, ಹಂಗೇನೆ ನೆನಪೈತೆ ತಗೊಂಬಂದಿದ್ದೆ ನಾನು. ಅಲ್ಲಿ ಸಿಂಧಕ್ಕರ ಮನೆ ಕಡೆ ಎಲ್ಲಾದರೂ ಬಿಟ್ಟಿರ್ತೀಯ ಅನಿಸುತ್ತೆ. ಅವ್ರೇನು ಬಚ್ಚಿಕೊಂಡ್ರೆ ಅವ್ರೇನು ಸಿಕ್ಕಿದ್ರೆ ಕೊಡಲ್ಲ ಅನಿಸುತ್ತೆ. ಎಲ್ಲ ಅವ್ರ ಮನೆ ಕಡೆಗೆ ಬಿಟ್ಟು ಬಂದಿದ್ದೀಯ. ಮೊದಲೇ ನೀನು ಕಿವಿವಾಲೆ ಅಂತ ಏನಂಗೆ ಅಯ್ಯಪ್ಪ ಅದನ್ನೇ ಒಂದು ದೊಡ್ಡದಾಗ ಮೆರೆಸ್ತಾ ಇದ್ದೆ. ಏನೋ ಆಗೈತಿ. ನಿನಗೆ ಗೊತ್ತಾಗಲ್ಲ ತಗ. ಏನೋ ಒಂದು 4 ಕಾಸು ದುಡ್ಡು ಸಿಕ್ಕಿತ್ತು, ಏನೋ ಬಿಡು ಬೇಕಾಗುತ್ತೆ ಅಂತ ಇಟ್ಕೊಂಬನ ಅಂಬೋದೊಂದು ಸ್ವಲ್ಪನೂ ಬುದ್ಧಿ ಇಲ್ವಲ್ಲ ನಿನಗೆ. ಅಯ್ಯೋ ಏನು ಕೋಟಿ ಅಂತ ರೂಪಾಯಿ ಗಟ್ಟಲೆ ನಮ್ದು ಯಾವ ಲೆಕ್ಕ? ಬರೀ ಒಂದು 30-35 ಸಾವಿರ ರೂಪಾಯಿ ಕಿವೇಳೋ ತಂದಿರೋವನ್ನ 50-60 ಸಾವಿರ ಅಂತ ಹೇಳ್ಕೊಂಡು ಇವ್ರು ತುಂಬ ಓಡಾಡಿದೀಯ. ಲಕ್ಷಾಂತರ 3-4 ಲಕ್ಷ ಕೊಟ್ಟು ಸರ ಮಾಡಿಸ್ತಾರೆ. 5-6 ಲಕ್ಷ 10 ಲಕ್ಷಗಟ್ಟಲೆ ಒಡವೆ ತಗೊಂತಾರೆ. ಅವ್ರು ಯಾರಿಗೂ ತೋರಿಸಲ್ಲ. ಯಾರಿಗೆ ತೋರಿಸಿ ಏನಾಗೋದು ಏನೈತೆ ತೋರಿಸ್ಬಾರ್ದು. ಒಬ್ರಿಗೆ ಅಂತ ಬೋಚಿಕ್ತಾರೆ ತಗೊಂಬಂದು. ಕಷ್ಟ ಕಾಲಕ್ಕೆ ಆಗುತ್ತೆ, ಒಬ್ರಿಗೆ ತೋರಿಸಿ ಏನಾಗಬೇಕು. ಮೊದಲೇ ಕಾಲ ಸರಿ ಇಲ್ಲ. ಇಂಥ ಕಾಲದಾಗೆ ನೀನು ತೋರಿಸ್ಬೇಕಂತಂದ್ರೆ ನಿನ್ಗೆ ಹೆಂಗೆ ತಿಳಿಯುತ್ತೇಳಿ ಇಂಥ ಕಾಲದಾಗ ನೀನು? ಅಯ್ಯೋ ದೇವ್ರೆ, ಅಲ್ಲ ಇಂಥ ಕಾಲದಾಗ ಇವಾಗ ಕಾಲ ಕೆಟ್ಟೋಗೈತೆ ಎಂಬುದು ಗೊತ್ತೈತಿ. ಇಂಥ ಕಾಲದಾಗ ನೀನು ಇವರೆಲ್ಲ ತೋರಿಸ್ಕೊಂಡು ಓಡಾಡ್ತೀನಿ ಅಂದ್ರೆ ನಡೆಯುತ್ತೆ? ಏನು ನಡೆಯಲ್ಲ. ಸರಿಯಾಗಿ ಆಗೈತೆ ಅನ್ಬೋಸ್. ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ನಾನು ಯಾವ್ದಾನ ಹೇಳಿದ್ರೆ ಕೇಳಲ್ಲ ನೀನು. ಯಾತನ ಇದ್ರೆ ದುಡ್ಡು ಕಾಸು ಆಗಲಿ ಒಡವೆ ವಸ್ತು ಆಗಲಿ ಬಚ್ಚಿಕೊಂಡು ಇಕ್ಕಬೇಕು. ಇವಾಗಿನ ಕಾಲದಾಗೆ ನಾವೇನಾನ ಹಂಗೆ ಹಿಂಗೆ ಅಂತ ಹೇಳಿ ಏನಾನ ತೋರ್ಸಕ್ಕೆ ಹೋದ್ರೆ ಕಾಲ ಸರಿ ಇಲ್ಲ ಇವಾಗ. ಏನಾಗುತ್ತಾ ಇಂಥ ಕಾಲದಾಗೆ ತೋರ್ಸಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಾವು ಎಡವಟ್ಟು ಮಾಡ್ಕೊಂಬಂದ್ಕಿನ ತೋರ್ಸಕ್ಕೆ ಹೋಗ್ಬಾರ್ದು. ಇವಾಗೆಲ್ಲನ ಜೋಪಾನ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಕ್ಕೊಂಬಂದು ನೋಡಬೇಕೆ ಹೊರ್ತನು ತೋರ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾರಿಗೆ ತೋರಿಸಿ ಏನಾಗೋದು ಏನೈತಿ? ನಾವು ಚೆನ್ನಾಗಿರೋದು ನೋಡಬೇಕು, ನಾವು ಚಂದಕ್ಕೆ ಇರೋದು ನೋಡ್ಕೋಬೇಕು ಹೊರ್ತನ ನಾವು ಹಂಗೆಲ್ಲನ ಅತಿ ಬೀಳಕ್ಕೆ ಹೋಗ್ಬಾರ್ದು. ಅಯ್ಯೋ ಎಲ್ಲರಿಗೂ ಒಂಥರ ಖುಷಿ. ಈಗ ಹೆಣ್ಮಕ್ಳಿಗೆ ಏನೇ ಆಗಲಿ ತಗೊಂಬಂದ್ರೆ ಬಗ್ಗೆಂಟಿ ಒಂದು ಸೀರೆ ಆಗಲಿ ಒಂದು ಒಡವೆ ಆಗಲಿ 4 ಜನಕ್ಕೆ ತೋರಿಸಿದ್ರೇ ಅದು ಸಮಾಧಾನ ಆಗೋದು. ನೀನು ಏನು ಅಂದ್ಕೊಂಡಿದೀಯ? ಅದು 4 ಜನಕ್ಕೆ ತೋರಿಸ್ಬೇಕು. 4 ಜನಕ್ಕೆ ತೋರಿಸಿದ್ರೇ ಸಮಾಧಾನ. ಅದು ನಿಮಗೆ ಗೊತ್ತಿಲ್ಲ. 4 ಜನಕ್ಕೆ ತೋರಿಸ್ತಲ್ಲ ಅದು ಹೆಂಗೆ ಇಕ್ಕಮ್ಮಕ್ಕಾಗುತ್ತೆ? ನಾನೀಗಲ್ಲ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಒಂದು ಸೀರೆ ತರಲೇಳು. ಎಷ್ಟು ಜನಕ್ಕೆ ತೋರಿಸ್ತಾರೆ? ಹುಡುಗರಿಗೆ ಒಂದು ಜೊತೆ ಬಟ್ಟೆ ತರಲೇಳು. ಒಟ್ಟಿನಲ್ಲಿ ಏನೋ ಒಂದು ಹೊಸದು ಮನೆ ಸಾಮಾನು ತಂದಿದ್ದೀವಿ ಅಂದರೆ ಅಕ್ಕಪಕ್ಕಗಳಿಗೆ ಒಂದು 4 ಜನಕ್ಕೆ ತೋರಿಸ್ಬೇಕು. ಆವಾಗಲೇ ಸ್ವಲ್ಪ ಎಷ್ಟೋ ಸಮಾಧಾನ ಆಗೋದು ಹೆಣ್ಮಕ್ಳಿಗೆ. ನನಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ ಹಂಗೆ ಆಗೋದು. ನೀವೇನು ನನಗೆ ಒಂದು ದೊಡ್ಡದಾಗ ಹಂಗೆ ಬೈತೀರ ಹೇಳತ್ಲಾಗೆ. ನನ್ನ ಕಿವಿ ಒಲೆ ಕಳ್ತನ ಆಗಿದ್ದಾವೆ. ಅದು ಯಾರು ತಾಂಡ್ರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಎಷ್ಟು ಆಸೆ ಪಟ್ಟು ತಗೊಂಬಂದಿದ್ದೆ, ಈ ಎಲ್ಲ ಎಲ್ಲೋ ಆಯ್ತಪ್ಪ ಅಂತೇಳಿ ಬೋಲು ಬೇಜಾರಾಗ್ತೈತಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ಲಾಗೆ ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಾಮೆಂಟ್ಸ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.